ನ್ಯೂಸ್ ಫಸ್ಟ್ ಕನ್ನಡ ಇಲ್ಲಿವರೆಗೆ 5 ವರ್ಷ ಪೂರೈಸಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ನಮ್ಮ ಕ್ರೈಮ್ ರಿಪೋರ್ಟಿಂಗ್ ಇರಲಿ ಅಥವಾ ಸಮಾಜದ ಬೇರೆ ಬೇರೆ ನ್ಯೂಸ್ ಬಗ್ಗೆ ಇರಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಇರಲಿ, ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಿಂದ ಪ್ರಸಾರ ಮಾಡ್ಕೊಂಡು ಬಂದಿದ್ದೀರ. ಇನ್ನು ಮುಂದೆ ಇದೇ ರೀತಿ ಕರ್ನಾಟಕ ಸ್ಟೇಟ್ಗೆ ಒಂದು ಒಳ್ಳೆಯ ಹೆಸರು ಬರಲಿ ನ್ಯೂಸ್ ಫಸ್ಟ್ ಕಡೆಯಿಂದ. ನಮ್ಮ ರಾಜ್ಯ, ನಮ್ಮ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ನಮ್ಮ ಕಲ್ಚರಲ್ ಏನು ನಮ್ಮದು ಒಂದು ವೈಭವಿದೆ ಕರ್ನಾಟಕ ರಾಜ್ಯದು, ಮತ್ತು ನಮ್ಮದು ಜಾಗ್ರಫಿಕಲ್ ಇಂಪಾರ್ಟೆನ್ಸ್ ಇದೆ. ಜೊತೆಗೆ ಇಲ್ಲಿದು ಒಂದು ವಿಶೇಷವಾಗಿ ಬೇರೆ ಬೇರೆ ರೀತಿ, ಬೇರೆ ಧರ್ಮದವರು, ಬೇರೆ ಜಾತಿಯವರು, ಬೇರೆ ವರ್ಗದವರು ಇಲ್ಲಿ ಇರ್ತಾರೆ. ಅವರು ಒಂದು ಪರಸ್ಪರ ಬಾಂಧವ್ಯದಿಂದ ಇರ್ತಾರೆ, ಅದು ಒಂದು ತೋರಿಸ್ಲಿ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಕೂಡ ಒಳ್ಳೊಳ್ಳೆ ಪ್ರೋಗ್ರಾಮ್ ನಾವು ನೋಡಿದ್ದೀನಿ ಇಲ್ಲಿವರೆಗೆ. ಪೊಲೀಸ್ ಇಲಾಖೆಯಲ್ಲಿ ನಾವು ಏನೇನು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಅಥವಾ ಒಳ್ಳೆ ಕೆಲಸ ಮಾಡ್ತಿದ್ರೆ ಅದೂ ತಾವು ತೋರಿಸಿದ್ರ. ಕೆಲವು ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಲೋಪದೋಷ ಆಗಿದೆ, ಅದರ ಬಗ್ಗೆ ಕೂಡ ಸುಧಾರಿಸಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರ. ಇಷ್ಟೆಲ್ಲ ನ್ಯೂಸ್ ಫಸ್ಟ್ ಕನ್ನಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರ 5 ಇಯರ್ಸಲ್ಲಿ. ಮುಂದಕ್ಕೆ ಇದೇ ರೀತಿ ನಮ್ಮದು ವಿಶಸ್ ಇದೆ ಮತ್ತು ಬೆಸ್ಟ್ ವಿಶಸ್ ಹೇಳಿ ಒಳ್ಳೆಯ ಪ್ರಸಾರ ಮಾಡಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರಲಿ ಅಂತ ಹಾರೈಸ್ತಾ ಇನ್ನೊಮ್ಮೆ ಸರಿ 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ನಮಸ್ಕಾರ. ಮೊದಲಾಗಿ ನ್ಯೂಸ್ ಫಸ್ಟ್ ಚಾನೆಲ್ನ ಪೂರ್ತಿ ತಂಡ ಮತ್ತು ಸದಸ್ಯರಿಗೆ 5 ವರ್ಷದ ಪೂರ್ವಸಿದ್ಧಕ್ಕಾಗಿ ನನ್ನ ಅಭಿನಂದನೆಗಳು. ನ್ಯೂಸ್ ಫಸ್ಟ್ ಚಾನಲನ್ನು ನಾನು ಕೋವಿಡ್ ಸಮಯದಿಂದ ನೋಡೋಕ್ಕೆ ಶುರು ಮಾಡಿದ್ದೆ. ಆವಾಗ ರೆಗ್ಯುಲರ್ ಆಗಿ ಕ್ರೂವಲ್ಲಿ ಮೋಹನ್ ಅವರು ಬಂದು ನಮಗೆ ಯಾವಾಗಲೂ ಭೇಟಿ ಮಾಡ್ತಿದ್ದರು. ನನಗೆ ಯಾವಾಗಲೂ ನೆನಪು, ನಮ್ಮ OPD ನಡೀತಾ ಇರುವಾಗ ಮಧ್ಯದಲ್ಲಿ ನ್ಯೂಸ್ ಫಸ್ಟು ಕೆಲವು ತೊಗೊಂಡ ಕ್ಯಾಂಪೇನ್ಗಳು, ಅದು ಹುಕ್ಕಾ ಬ್ಯಾನ್ ಟೈಮಲ್ಲಿ ಆಗಲಿ ಅಥವಾ ಸಿಗರೆಟ್ ಇನ್ ಪಬ್ಲಿಕ್ ಸ್ಮೋಕಿಂಗ್ ಪ್ಲೇಸಸಲ್ಲಿ ಆಗಲಿ ಅಥವಾ ರೀಸೆಂಟಾಗಿ ಡ್ರಗ್ಸ್ಗಳ ಬಗ್ಗೆ ಆಗಲಿ, ಇಂಥ ಹಲವಾರು ಜನಸಾಮಾನ್ಯರಿಗೆ ಆಗುವಂತಹ ಒಳ್ಳೆ ಕಾರ್ಯಗಳಿಂದಾಗಿ ನನ್ನ ಅಭಿಪ್ರಾಯದಲ್ಲಿ ಬರುವ ದಿನಗಳಲ್ಲಿ ಆರೋಗ್ಯ ಒಳ್ಳೆ ಸ್ಥಾಪನೆ ಆಗುತ್ತೆ ಕರ್ನಾಟಕದಲ್ಲಿ. ಅದಲ್ಲದೆ ನನಗೆ ನಮ್ಮ ಒಂದು ಮುಖ್ಯ ಉದ್ದೇಶ ಏನು, ಆರೋಗ್ಯ ಪಬ್ಲಿಕ್ ಹೆಲ್ತಲ್ಲಿ ಜನರ ಆರೋಗ್ಯವನ್ನು ಕಾಪಾಡಬೇಕಿದ್ರೆ ಅದಕ್ಕೆ ಕಾಯಿಲೆಗಳು ಕಡಿಮೆ, ಆಸ್ಪತ್ರೆ ಕಡಿಮೆ ಮತ್ತು ಡಾಕ್ಟರ್ಗಳಿಗೂ ವೈದ್ಯರು ಕಡಿಮೆ ಆಗಬೇಕಾಗತ್ತೆ. ಈ ಒಂದು ಕಾರ್ಯಕ್ಕೆ ಮಾಸ್ ಮೀಡಿಯಾ ಕ್ಯಾಂಪೇನು, ಜನಜಾಗೃತಿ ತುಂಬ ಮುಖ್ಯ. ಸೊ ಈ ಒಂದು ಕಾರ್ಯವನ್ನು ಪೂರ್ತಿ ಒಂದು ಡೆಡಿಕೇಷನಿಂದ, ಒಂದು ಇಂಟ್ರೆಸ್ಟಿಂದ ಮಾಡಿ ನ್ಯೂಸ್ ಫಸ್ಟ್ನ ತಂಡ ಸಹಕಾರ ಮಾಡಿರುವಂಥ ಈ ಒಂದು ಎಫರ್ಟ್ಸ್ಗಳನ್ನು ಮೆಚ್ಚುವಂಥದ್ದು ಮತ್ತು ಅದಕ್ಕೆ ಅವರಿಗೆ ಸ್ಪೆಷಲಾಗಿ ಅಭಿನಂದನೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ಕನ್ನಡದ ಚಾನೆಲ್ 5 ವರ್ಷ ಮುಕ್ತಾಯವಾಗಿದೆ. ಈಗ 6ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಭಾಳ ಒಂದು ಒಳ್ಳೆ ಚಾನಲ್ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ಎಲ್ಲ ಇದರಲ್ಲೂ ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ರ ಚಾನಲ್ಲು. ಭಾಳ ಪ್ರಾಮುಖ್ಯತೆಯೂ ಬೇರೆ ಎಲ್ಲ ಸ್ಪೋರ್ಟ್ಸ್ಗೂ ಕೊಡ್ತಾ ಇದ್ದಾರೆ. ಅದರಲ್ಲೂ ಕ್ರಿಕೆಟ್ ಅಂದರೆ ಭಾಳ ಮುಖ್ಯವಾಗಿ ಕೊಡ್ತಾ ಇದ್ದಾರೆ. ಅದರಿಂದ ನಾನು ಒಂದು ಹುಮ್ಮಸ್ಸಿಂದ ನೋಡ್ತಾ ಇದ್ದೀನಿ ಅದನ್ನು. ಸೊ ಅದೇ ರೀತಿ ಈಗ 6ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇನ್ನೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಆಶೀರ್ವಾದ ಅಂತಲೇ ಹೇಳ್ತೀನಿ. ಏಕೆಂದರೆ ಎಲ್ಲ ಬರೀ ನಮ್ಮ ಚಿಕ್ಕವರೇ ಅಲ್ಲಿ ಜಾಸ್ತಿ ಇರೋದು, ಅದಕ್ಕೆ ಆಶೀರ್ವಾದ ಇರಲಿ ಅಂದ್ಬಿಟ್ಟು ನಾನು ಈಗ ನಾನು ಹೇಳ್ತಿದ್ದ ಒಂದು ಮುಖ್ಯವಾದ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.